ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಒಂದು ಲೆಟರ್ನ ಕೊಟ್ಟು ಈಗಾಗಲೇ ನಿವೇಶನ ವಿಚಾರವಾಗಿ ದೊಡ್ಡ ಚರ್ಚೆ ನಡೀತಾ ಇದೆ. ಪ್ರಮುಖವಾಗಿ ಸಿಎಂ ಪತ್ನಿ ಬರೆದಿದ್ದಾರೆ ಮೂಡಾಗೆ ಎನ್ನಲಾದಂಥ ಪತ್ರದ ವಿಚಾರವಾಗಿ ವಿಪಕ್ಷಗಳಿಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾವೆ. ಅದರಲ್ಲೂ ವೈಟ್ನರ್ ವಿಚಾರವನ್ನು ಮುಂದಿಟ್ಟು ಸಾಕಷ್ಟು ಆರೋಪಗಳನ್ನು ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಮಾಡ್ತಾವೆ. ಈಗ ಈ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಪೇಪರ್ ವಿಚಾರ, ಈ ಲೆಟರ್ ವಿಚಾರ ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಎರಡನೇ ಪಟನ ಮುಚ್ಚಿಟ್ಟಿದ್ದಾರೆ. ವೈಟ್ನರ್ ಯಾಕೆ ಹಾಕ್ಬೇಕಾಯ್ತು? ವೈಟ್ನರ್ ಹಿಂದೆ ಏನು ಅಡಗೈತೆ? ಕೂಡ ಸೈಟ್ ಅನ್ನ ನಂಜಿ ನೀರು ಕೊಡದ ಸಿದ್ದರಾಮಯ್ಯನವರಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ವೈಟ್ನರ್ ಈಗ ಎಷ್ಟು ಆ ಕರೀನ ತೆಗಿಲಿಕ್ಕೆ ಎಷ್ಟು ವೈಟ್ನರ್ ಹಾಕಿದ್ರು ಆಗೋದಿಲ್ಲ ಮಾರಾಯರೇ. ಬದಲಿ ನಿವೇಶನಕ್ಕಾಗಿ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರವೀಗ ವೈರಲ್ ಆಗ್ತಿದೆ. ಇದೇ ಪತ್ರದಲ್ಲಿ ವೈಟ್ನರ್ ಹಾಕಿದ್ದಾರೆ ಎನ್ನಲಾದ ಪತ್ರವು ಎಲ್ಲೆಡೆ ಹರಿದಾಡುತ್ತಿದ್ದು ಸಂಚಲನ ಸೃಷ್ಟಿಸಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸಿಎಂ ಸಿದ್ದರಾಮಯ್ಯ, ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ ಎಂದಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಆರೋಪ ಮಾಡಿದ್ದಾರೆ. ರಿಟ್ ಅರ್ಜಿಯಲ್ಲೂ ಸಿಎಂ ಸಿದ್ದರಾಮಯ್ಯ ನ್ಯಾಯಾಲಯದ ಕಣ್ತಪ್ಪಿಸಿದ್ದಾರಂತೆ. ವೈಟ್ನರ್ ಹಾಕಿದ್ದ ಎರಡನೇ ಪುಟ ಬಿಟ್ಟು ಸಿಎಂ ಪತ್ನಿ ಬರೆದಿದ್ದ ಮೊದಲ ಪುಟವನ್ನಷ್ಟೇ ರಿಟ್ ಅರ್ಜಿ ಜೊತೆ ನೀಡಿದ್ದಾರಂತೆ. ಹೀಗಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಸತ್ಯಾಂಶನ ಮುಚ್ಚಿಟ್ಟು ಇದು ಮಾಡಿದ್ರು ಅಂತೇಳಿ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಮ್ಮ ಪತ್ನಿಯಾಗಲಿ ನಾನಾಗಲಿ ಮೂಡಾಗೆ ಯಾವುದೇ ರೀತಿ ಪತ್ರ ಬರೆದಿಲ್ಲ, ಇದೇ ಜಾಗದಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ನಾವೇನೋ ಮನವಿ ಮಾಡಿಲ್ಲ ಹಾಗೆ ಅಂತ ಹೇಳ್ತಾರೆ. ಆದರೆ ಶ್ರೀಮತಿ ಪಾರ್ವತಿಯವರು ಬರೆತಕ್ಕಂಥ ಪತ್ರವನ್ನು ಅವರೇ ರಿಟ್ ಅರ್ಜಿ ಜೊತೆ ಹಾಕಿದ್ದಾರೆ. ಇಲ್ಲಿ ಮೊದಲನೇ ಪುಟ ಮಾತ್ರ ಆಗಿದೆ ನೋಡಿ, 531 ಮನೆ ಇದು ನಂಬರ್ ಇದೆ, ಆದರೆ ಎರಡನೇ ಪುಟ ಹಾಕಿಲ್ಲ. ಸೊ 532 ನೋಡಿದಾಗ ಮೂಡಾದ ದಾಖಲೆ ಕಂಡುಬರುತ್ತೆ, ಅಂದರೆ ಎರಡನೇ ಪುಟನ ಮುಚ್ಚಿಟ್ಟಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಡೆ ಹಾಗೂ ಮೂಡ ಹಗರಣವನ್ನ ಖಂಡಿಸಿ ಇವತ್ತು ಬಿಜೆಪಿ ಬೀದಿಗೆ ಇಳಿದಿತ್ತು. ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ವೇಳೆ ಸಿಎಂ ಪತ್ನಿ ಬರೆದ ಪತ್ರದ ಬಗ್ಗೆಯೂ ಉಲ್ಲೇಖಿಸಿ ಆಕ್ರೋಶ ಹೊರಹಾಕಿದ್ರು. ವೈಟ್ನರ್ ಬಳಸಿರೋದು ರಾಜಕೀಯ ಜಟಾಪಟಿಗೂ ಕಾರಣವಾಗಿತ್ತು. ಸಿಎಂ ಪತ್ನಿ ಬರೆದ ಪತ್ರದಲ್ಲಿ ವೈಟ್ನರ್ ಹಿಂದೆ ಅಡಗಿರೋದೇನು? ವೈಟ್ನರ್ ಹಾಕಿದ್ದೀರಾ, ಸಿಎಂ ರಿಸೈನ್ ಮಾಡ್ಲಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ವೈಟ್ನರ್ ಯಾಕೆ ಹಾಕ್ಬೇಕಾಯ್ತು? ವೈಟ್ನರ್ ಹಿಂದೆ ಏನು ಅಡಗೈತೆ? ಅದೇ ಇವಾಗ ಯಕ್ಷ ಪ್ರಶ್ನೆ. ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ಇವತ್ತು ಬಂಡ್ರಾಗ್ ನಿಂತಿದ್ದೀರಲ್ಲ, ಏನ್ ಆತ್ಮಸಾಕ್ಷಿ ಇಲ್ವಾ ನಿಮ್ಗೆ? ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಹೋಗೋಣ. ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ, ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಹೇಳ್ತಾರ ಪ್ರಮಾಣ ಮಾಡ್ತಾರ. ಹೋರಾಟದಿಂದ ಕಪ್ಪು ಆಗ್ತೀವಿ ಹೊರತು ಭ್ರಷ್ಟಾಚಾರದಿಂದ ಕಪ್ಪು ಆಗಲ್ಲ. ದಾಖಲೆ ಪತ್ರಗಳಿಗೆ ವೈಟ್ನರ್ ಹಾಕಿದ್ರೆ ಎಲ್ಲಿ ಕಪ್ಪು ಚುಕ್ಕೆ ಹುಡುಕೋದು ಅಂತ ಛಲವಾದಿ ನಾರಾಯಣ ಸ್ವಾಮಿ ತಿವಿದ್ರು. ಕರಿಯ ನನ್ನ ಪ್ರಕಾರ ನಿಮ್ಮದು ನರಿಯ, ನಂದು ಕರಿಯ. ವೈಟ್ನರ್ ಈಗ ಎಷ್ಟು ಆ ಕರೀನ ತೆಗಿಲಿಕ್ಕೆ ಎಷ್ಟು ವೈಟ್ನರ್ ಹಾಕಿದ್ರು ಆಗೋದಿಲ್ಲ ಮಾರಾಯರೇ. ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ. ಗದ್ದಲ ಮಾಡುವಂತ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದರಲ್ಲಿ ಏನೂ ಇಲ್ಲ. 29ನೇ ತಾರೀಕಿಗೆ ಮತ್ತೆ ಎನ್ಕ್ವೈರಿ ಆಗ್ತೈತಿ, ನನಗೆ ಸಂಪೂರ್ಣ ಭರವಸೆ ಐತಿ. ಒಟ್ಟಾರೆ ಮೂಡ ಹಗರಣ ಇದೀಗ ಮತ್ತೊಂದು ಸ್ವರೂಪ ಪಡೆದಿದೆ. ಸಿಎಂ ಪತ್ನಿ ಬರೆದ ಪತ್ರವನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ವೈಟ್ನರ್ ವ್ಯೂಹವನ್ನೇ ರಚಿಸಿದೆ. ಬ್ಯೂರೋ ರಿಪೋರ್ಟ್, TV9.